students, myself Lakshmi Hegde Sonda, Principal of Sarojini Madhusudan Kushe PU College, Mangalore, and Lecturer of History. I am here to take first chapter of first PU History syllabus. Before I start, I would like to congratulate you people because you have choose history as one of your subject in first PUC. So for that, I would like to congratulate you. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಲಕ್ಷ್ಮೀ ಹೆಗಡೆ ಸೋಂದ ಅಂತ ಮಂಗಳೂರಿನ ಸರೋಜಿನಿ ಮಧುಸೂದನ ಕುಶೆ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಅಲ್ಲಿ ಇತಿಹಾಸವನ್ನು ಬೋಧಿಸ್ತಾ ಇದ್ದೇನೆ. ಆರಂಭದಲ್ಲಿ ನಾನು ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಯಾಕೆ ಅಂತಂದರೆ ಇತಿಹಾಸ ವಿಷಯವನ್ನು ನಿಮ್ಮ ಓದಿನ ವಿಷಯವನ್ನಾಗಿ PU ತರಗತಿಯಲ್ಲಿ ಆಯ್ಕೆ ಮಾಡಿಕೊಂಡದ್ದಕ್ಕಾಗಿ. ಮತ್ತು ಅದು ಕಲಾ ವಿಭಾಗದ ಮುಖ್ಯನೇ ಇರಬಹುದು ಅಥವಾ ವಾಣಿಜ್ಯ ವಿಭಾಗದ ಮುಖ್ಯನೇ ಇರಬಹುದು. ಇತಿಹಾಸವನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳನ್ನು ನಾನು ಆರಂಭದಲ್ಲಿ ಪ್ರೀತಿಯಿಂದ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದರೆ ಈ ದಿನಮಾನದಲ್ಲಿ, ಈ ಕಾಲಮಾನದಲ್ಲಿ ಎಲ್ಲೋ ಒಂದು ಕಡೆ ಅನೇಕರಿಗೆ ಇದರ ಪ್ರಾಮುಖ್ಯತೆಯ ಅರ್ಥ ಆಗದೆ ಅವರು ಇದರ ಆಯ್ಕೆಯನ್ನು ಮಾಡಿಕೊಳ್ಳದೆ ಹೋಗುವುದು ಬಹಳ ಬೇಸರದ ಸಂಗತಿ. ಯಾಕೆಂತಂದರೆ ಇತಿಹಾಸದ ಓದು ಇದೆಯಲ್ಲ, ಇದು ಒಂದು ಹಕ್ಕು. ದಿಸ್ ಇಸ್ ಅವರ್ ರೈಟ್ ಟು ಸ್ಟಡಿ ಹಿಸ್ಟ್ರಿ. ಇತಿಹಾಸದ ಓದು ನಮ್ಮ ಹಕ್ಕು ಇದು. ಯಾಕೆ ನಾನು ಈ ಮಾತನ್ನು ಆರಂಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ, ನೋಡಿ, ಐ ವುಡ್ ಲೈಕ್ ಟು ಗಿವ್ ಒನ್ ಎಕ್ಸಾಂಪಲ್. ನಾನೊಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಇತಿಹಾಸದ ಓದು, ಇತಿಹಾಸ ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಹೇಳುವುದನ್ನು ಆರಂಭದಲ್ಲಿ ಹೇಳಿ ಆಮೇಲೆ ನಾವು ಪಾಠದ ಒಳಗೆ ಪ್ರವೇಶ ಮಾಡೋಣ. ಇನ್ ಎವ್ರಿ ವೆಹಿಕಲ್, ಎಲ್ಲ ವಾಹನಗಳಲ್ಲಿ ದರ್ ವಿಲ್ ಬಿ ಒನ್ ಮಿರರ್. ನಾಟ್ ಓನ್ಲಿ ಒನ್, ದರ್ ಆರ್ ಮೆನಿ ಮಿರರ್ಸ್. ಮಿರರ್ಸ್ ಇರುತ್ತೆ ಪ್ರತಿ ವಾಹನದಲ್ಲೂ. ಒಂದು ಮಿರರ್ಸ್ ಇರುತ್ತೆ. ಯಾಕಿರುತ್ತೆ? ಟು ಚೆಕ್ ವಾಟ್ಸ್ ಗೋಯಿಂಗ್ ಆನ್ ಬಿಹೈಂಡ್. ನಮ್ಮ ಹಿಂದೆ ಏನಾಗ್ತಾ ಇದೆ ಅಂತ ನೋಡಿಕೊಳ್ಳಿಕ್ಕೆ ವಿ ಹ್ಯಾವ್ ಮಿರರ್ ಇನ್ ಅವರ್ ವೆಹಿಕಲ್ ಅಲ್ವಾ? ನಮ್ಮ ವೆಹಿಕಲಲ್ಲಿ ನಮಗೆ ಮಿರರ್ ಇರುತ್ತೆ. ಹಿಂದೆ ಏನಾಗುತ್ತೆ ಅಂತ ನೋಡಿಕೊಂಡು, ಇಫ್ ಇಟ್ ಈಸ್ ಎವ್ರಿಥಿಂಗ್ ಓಕೆ ಇನ್ ಬಿಹೈಂಡ್, ಈಸಿಲಿ ವಿ ಕ್ಯಾನ್ ಮೂವ್ ಫಾರ್ವರ್ಡ್. ಸ್ಮೂತ್ಲಿ ವಿ ಕ್ಯಾನ್ ಫಾರ್ವರ್ಡ್. If it is everything going smoothly in behind, or we may say, if everything is clear, ಎಲ್ಲವೂ ಸರಿಯಾಗಿದೆ ಅಂತ ನಾವು ಮಿರರಲ್ಲಿ ಹಿಂದೆ ನೋಡಿಕೊಂಡಾಗ ಮಾತ್ರ ಮುಂದೆ ನಾವು ಸುಲಭವಾಗಿ ಹೋಗಲಿಕ್ಕೆ ಸಾಧ್ಯ ಇದೆ, ಸ್ಮೂತಾಗಿ ಹೋಗಲಿಕ್ಕೆ ಸಾಧ್ಯ ಇದೆ. ಅಂದರೆ ನಮ್ಮ ವರ್ತಮಾನ ಜೀವನದಲ್ಲಿ ಇತಿಹಾಸ, ನಮ್ಮ ಬದುಕಿನಲ್ಲಿ ಇತಿಹಾಸ ಒಂದು ಮಿರರ್ ಇದ್ದಂತೆ. ಭಾಳ ಸಂಕ್ಷಿಪ್ತವಾದಂಥ, ಸರಳವಾದಂಥ ಉದಾಹರಣೆ ಕೊಟ್ಟು ನಿಮಗೆ ಅರ್ಥ ಮಾಡುವ ಪ್ರಯತ್ನ ನನ್ನದು. ಇತಿಹಾಸ ಅಂದರೆ ನಮ್ಮ ಬದುಕಿನಲ್ಲಿ, ನಮ್ಮ ಬದುಕಿಗೊಂದು ಮಿರರ್ ಇದ್ದಂತೆ. ವಾಹನಕ್ಕೆ ಹೇಗೆ ಮಿರರ್ ಅತಿ ಅವಶ್ಯವೋ, ನಮ್ಮ ಬದುಕಿಗೆ ಇತಿಹಾಸವೂ ಅತಿ ಅವಶ್ಯ. ಇತಿಹಾಸ ಅಂದರೆ ಒಂದು ನೆನಪುಗಳು. ನೋಡಿ, ಒಂದು ನೆನಪದು. ಇತಿಹಾಸ ಅಂದರೆ ನೆನಪು. ನಮ್ಮ ಈಗ ನೀವು ಒಮ್ಮೆ ಆಲೋಚನೆ ಮಾಡ್ಕೊಳ್ಳಿ, ನಮ್ಮ ಬದುಕಿಗೆ ನಮ್ಮಲ್ಲಿ ನೆನಪುಗಳೇ ಇಲ್ಲದೆ ಹೋದರೆ ಏನಾಗ್ತಿತ್ತು ನಮ್ಮ ಕತೆ? ನಮ್ಮ ಬದುಕಿಗೆ ಅರ್ಥ ಇರ್ತಿತ್ತ? ನೆನಪೇ ಇಲ್ಲ, ಏನೂ ನೆನಪಿಲ್ಲ ನಮಗೆ ಈಗಿಂದು ಮಾತ್ರ ಗೊತ್ತಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಊಹೆ ಮಾಡ್ತೇವೆ ನಾವು. ಇಷ್ಟು ಮಾತ್ರ ಗೊತ್ತಿದೆ. ಹಿಂದಿನ ನೆನಪೇ ಇಲ್ಲ ಅಂದರೆ ಏನಾಗ್ತಾ ಇತ್ತು? ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ಆಲ್ಸೋ. ನೆನಪಿಸ್ಕೊಳ್ಳಿಕ್ಕೂ ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗತ್ತೆ. ನಮಗೆ ನೆನಪೇ ಇಲ್ಲ ಅಂತಂದರೆ. ಇತಿಹಾಸ ಅಂದರೂ ಕೂಡ ಹಾಗೆ, ನೆನಪುಗಳು. ಹಿಂದೆ ಹೇಗಿದ್ದು, ಹಿಂದೆ ಈ ಜಗತ್ತು ಹೇಗಿತ್ತು, ಜನರು ಹೇಗಿದ್ದರು, ಜನರ ಬದುಕುಗಳು ಹೇಗಿತ್ತು, ಸಾಧಕರ ಬದುಕು ಹೇಗಿತ್ತು, ಯಾವ್ಯಾವ ಸಾಧಕರಿದ್ದರು, ಯಾರ್ಯಾರು ನಮ್ಮನ್ನು ಆಳ್ವಿಕೆ ಮಾಡಿದ್ರು, ಸಂಸ್ಕೃತಿ ಹೇಗಿತ್ತು, ಅವರು ಸಂಸ್ಕೃತಿಗೆ ಕೊಟ್ಟ ಕೊಡುಗೆಗಳೇನು, ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ
ವಿ ನೀಡ್ ಹಿಸ್ಟ್ರಿ. ನಮಗೆ ಇತಿಹಾಸ ಬೇಕು. ಇತಿಹಾಸದ ಅವಶ್ಯಕತೆ ತುಂಬ ಇದೆ ನಮಗೆ. ನಾವು ಅನ್ಕೋಬೋದು ಏನು ಪ್ರಯೋಜನ ರೀ, ಆ ರಾಜ ರಾಣಿ ಕೋಟೆ ದೇವಾಲಯ ಕಲ್ಲು ಮಣ್ಣು ಇದನ್ನೆಲ್ಲ ತಗೊಂಡು ಏನಾಗಬೇಕು ಅಂತ ಬಹಳ ಜನ ಒಂದು ರೀತಿಯಲ್ಲಿ ಅಸಡ್ಡೆಯಿಂದ ನೋಡುವುದುಂಟು. ಅಂಥವರಿಗೆಲ್ಲ ಅವರಿಗೆ ನಾವು ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆಂತಂದರೆ ತಿಳುವಳಿಕೆಯ ಕೊರತೆ ಅಂತ ಹೇಳ್ಬೋದು ಅಷ್ಟೇ, ಜ್ಞಾನದ ಅಭಾವ ಇದೆ ಅಂತ ಹೇಳ್ಬೋದು ಅಷ್ಟೇ ಆ ಥರದವರಿಗೆ. ಇದು ಇತಿಹಾಸದ ಪ್ರಾಮುಖ್ಯತೆ. ನೋಡಿ, ಇತಿಹಾಸದ ಇಲ್ಲದ ವಿಷಯವೇ ಇಲ್ಲ. ಪ್ರತಿಯೊಂದು ವ್ಯಕ್ತಿಗೆ ಇತಿಹಾಸ ಇದೆ, ಪ್ರತಿಯೊಂದು ವಸ್ತುವಿಗೆ ಇತಿಹಾಸ ಇದೆ, ಪ್ರತಿಯೊಂದು ವಿಷಯಕ್ಕೂ ಇತಿಹಾಸ ಇದೆ. ಅದಕ್ಕೋಸ್ಕರನೇ ಇತಿಹಾಸವನ್ನು ಎಲ್ಲ ವಿಷಯಗಳ ತಾಯಿ ಅಂತ ಕರೆಯುವುದು. ಕೇವಲ ಸಾಮಾಜಿಕ ವಿಜ್ಞಾನಗಳ ತಾಯಿ ಅಲ್ಲ ಇದು, ಎಲ್ಲ ವಿಷಯಗಳ ತಾಯಿ ಇತಿಹಾಸ. ಟೇಕ್ ಫಾರ್ ಎಕ್ಸಾಂಪಲ್ ಸೈನ್ಸ್ ಸಬ್ಜೆಕ್ಟಿಗೆ ಹಿಸ್ಟ್ರಿ ಇಲ್ವಾ? ಹಿಸ್ಟ್ರಿ ಆಫ್ ಮ್ಯಾಥ್ಸ್, ಹಿಸ್ಟ್ರಿ ಆಫ್ ಬಯಾಲಜಿ, ಹಿಸ್ಟ್ರಿ ಆಫ್ ಫಿಸಿಕ್ಸ್, ಹಿಸ್ಟ್ರಿ ಆಫ್ ಕೆಮಿಸ್ಟ್ರಿ. ಪ್ರತಿ ಕಾಮರ್ಸ್ ವಿಷಯಕ್ಕೆ ಹಿಸ್ಟ್ರಿ ಇಲ್ವಾ? ಪ್ರತಿಯೊಂದು ವಿಷಯಗಳಿಗೂ ಅದರದೇ ಆದ, ಪ್ರತಿಯೊಂದು ಲ್ಯಾಂಗ್ವೇಜಿಗಿರುತ್ತೆ ಅದರದೇ ಆದ ಇತಿಹಾಸ. ಸೊ ದಿಸ್ ಈಸ್ ಹೌ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್, ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಈ ಕಾರಣಕ್ಕೋಸ್ಕರ ಇತಿಹಾಸದ ಪ್ರಾಮುಖ್ಯತೆ ಇದು. ಇತಿಹಾಸವನ್ನು ಬಿಟ್ಟು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಏನನ್ನೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಅಂದರೆ ಇಷ್ಟು ಪ್ರಮುಖವಾದಂತಹ ವಿಷಯ. ಇಂತಹ ಒಂದು ಅದ್ಭುತವಾದಂತಹ ಅಚ್ಚರಿಯಿಂದ ಕೂಡಿರತಕ್ಕಂತಹ ಆಸಕ್ತಿದಾಯಕವಾದಂತಹ ವಿಷಯವನ್ನು ಆಯ್ಕೆ ಮಾಡಿಕೊಂಡದ್ದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಇನ್ನು ನಾವು ಪ್ರಥಮ PUCಯ ವಿಷಯದ ಇತಿಹಾಸದ ವಿಷಯದೆಡೆಗೆ ಬರೋಣ. ಈಗ ನೀವು ಒಂದು ಹಂತವನ್ನು ಮುಗಿಸಿ ಇನ್ನೊಂದು ಹಂತಕ್ಕೆ ಬಂದಿದ್ದೀರಿ. ದಿಸ್ ಇಸ್ ಯುವರ್ ಅನದರ್ ಸ್ಟೆಪ್ ಟುವರ್ಡ್ಸ್ ಹೈಯರ್ ಎಜುಕೇಷನ್. ನಿಮ್ಮ ಉನ್ನತ ಶಿಕ್ಷಣದ ಮತ್ತೊಂದು ಹಂತ ಇದು. ಪ್ರೌಢ ಶಿಕ್ಷಣವನ್ನು ಮುಗಿಸಿ ಆಫ್ಟರ್ ದಿ ಕಂಪ್ಲೀಷನ್ ಆಫ್ 10th, ದಟ್ ಈಸ್ ಒನ್ ಸ್ಟೇಜ್. ಈಗ ನೀವು ಯು ಹ್ಯಾವ್ ಎಂಟರ್ಡ್ ಅನದರ್ ಸ್ಟೇಜ್ ಕಾಲ್ಡ್ ಕಾಲೇಜ್ ಹೇಳುವಂಥ ಮತ್ತೊಂದು ಹಂತಕ್ಕೆ ನೀವು ಬಂದು ನಿಂತಿದ್ದೀರಿ. ಈಗ ತುಂಬ ಯೋಚನೆ ಮಾಡಬೇಕಾದಂತಹ ಒಂದು ಸಮಯ. ಯಾಕೆಂತಂದರೆ ಮಾನಸಿಕವಾಗಿ ದೈಹಿಕವಾಗಿ ಅನೇಕ ಬೆಳವಣಿಗೆಗಳು ಬದಲಾವಣೆಗಳು ಎಲ್ಲ ಆಗ್ತವೆ. ಅವು ನಮ್ಮ ಯೋಚನೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ನಾವು ಮಾಡತಕ್ಕಂಥ ಯೋಚನೆಯ ಮೇಲೆ ಪರಿಣಾಮವನ್ನು ಬೀರ್ತದೆ. ಅದು ನಮ್ಮ ಯೋಚನೆಗಳು ನಮ್ಮ ಬದುಕನ್ನು ಉದ್ಧರಿಸಬೇಕೇ ವಿನಃ ಅಪಾಯವನ್ನು ತಂದೊಡ್ಡಬಾರದು. ಮಕ್ಕಳೇ, ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂಥ ಸಮಯ. ಸೆಲ್ಫ್ ಕಂಟ್ರೋಲ್ ಅಂತ ಹೇಳ್ತೇವೆ ನಾವು, ಆತ್ಮನಿಯಂತ್ರಣ. ಅಂತಹ ಒಂದು ಆತ್ಮನಿಯಂತ್ರಣವನ್ನು ತೋರಿಸಲಿಕ್ಕೆ ಇದು ಬಹಳ ಸೂಕ್ತವಾದ ಸಮಯ, ಅಥವಾ ಆ ಆತ್ಮನಿಯಂತ್ರಣದ ಪರೀಕ್ಷೆಯ ಕಾಲ ಅಂತ ಹೇಳ್ಬೋದು ಈ PUC ಅನ್ನೋದು. ಹೀಗಾಗಿ ಆ ಪರೀಕ್ಷೆಯಲ್ಲಿ ನೀವು ಉತ್ತಮವಾದಂತಹ ಅಂಕಗಳೊಂದಿಗೆ ಪಾಸ್ ಆಗಬೇಕು ಅಷ್ಟೇ. ಅಂದರೆ ನೀವು ಗೆಲ್ಲಬೇಕು, ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಹೇಳುವಂಥದ್ದು ನನ್ನ ಮಾತಿನ ಒಂದು ಆಶಯ ಉದ್ದೇಶ. ಏನೇ ಆದರೂ ಕೂಡ ಫಸ್ಟ್ ಚಾಪ್ಟ್ರಲ್ಲಿ ಇಂಟ್ರೊಡಕ್ಷನ್ ಅಂತ ಕೊಡ್ತಾರೆ ಅವರು. ಅಂದರೆ ಒಂದು ಪ್ರಸ್ತಾವನೆ. ಯಾವುದಕ್ಕೆ ಇಂಟ್ರೊಡಕ್ಷನ್ ಫಾರ್ ವಾಟ್ ಅಂತ ಕೇಳಿದರೆ ಹಿಸ್ಟ್ರಿ, ಇತಿಹಾಸದ ಪ್ರಸ್ತಾವನೆ, ಇತಿಹಾಸದ ಬಗ್ಗೆ ಒಂದು ಆರಂಭದ ಮುನ್ನುಡಿ. ಪ್ರಥಮ ಪಾಠ. ಆರಂಭದ ಪಾಠದಲ್ಲಿ ಏನಿದೆ ಅಂತ ಕೇಳಿದ್ರೆ, ಮೊದಲನೇ ಅಧ್ಯಾಯದಲ್ಲಿ ಇರತಕ್ಕಂತಹ ವಿಷಯ ಅಂತಂದರೆ ಒಂದು ಪ್ರಸ್ತಾವನೆ, ಇತಿಹಾಸವನ್ನು ಪರಿಚಯ ಮಾಡಿಕೊಡ್ತಾರೆ ನಿಮಗೆ. ಪ್ರವೇಶಕ್ಕೂ ಮುನ್ನ ಒಂದು ಸಣ್ಣ ಪರಿಚಯ, ಈ ವಿಷಯದ ಕುರಿತಾದಂಥ ಒಂದು ಪರಿಚಯವನ್ನು ಆರಂಭದ ಅಧ್ಯಾಯ ಒಳಗೊಂಡಿದೆ. The first chapter deals with the introduction to history. First, meaning, definition and importance of studying history. These are the three important topics which we are going to study in this first chapter. ಮೊದಲನೇ ಅಧ್ಯಾಯದಲ್ಲಿ ನಾವು 3 ಪ್ರಮುಖ ವಿಷಯಗಳನ್ನು ಓದಲಿಕ್ಕಿದ್ದೇವೆ. ಯಾವುದು ಅಂತ ಕೇಳಿದ್ರೆ, ಮೀನಿಂಗ್
ಅರ್ಥ, ಅಂದರೆ ಇತಿಹಾಸದ ಅರ್ಥ. ಸೆಕೆಂಡ್ ಒನ್ ಈಸ್ ಡೆಫಿನೇಷನ್, ವ್ಯಾಖ್ಯೆಗಳು. ಅಂದರೆ ಡಿಫರೆನ್ಸ್ ಹಿಸ್ಟೋರಿಯನ್ಸ್, ಡಿಫ್ರೆಂಟ್ ಸ್ಕಾಲರ್ಸ್ ಹ್ಯಾವ್ ಗಿವನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿನೇಷನ್ಸ್ ರಿಗಾರ್ಡಿಂಗ್ ದ ಹಿಸ್ಟ್ರಿ. ಬೇರೆ ಬೇರೆ ಇತಿಹಾಸಕಾರರು, ವಿದ್ವಾಂಸರು ಇತಿಹಾಸದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಆ ವ್ಯಾಖ್ಯೆಗಳನ್ನೆಲ್ಲ ನಾವು ನೋಡಬೇಕು. ಅಂದರೆ ಅದೇ ರೀತಿಯಲ್ಲಿಡಬೇಕು. ಅವರ ವ್ಯಾಖ್ಯೆಯನ್ನು ಬದಲಾವಣೆ ಮಾಡಿ ನಮ್ಮ ಸ್ವಂತ ವ್ಯಾಖ್ಯೆಯಲ್ಲಿ ಹೇಳುವುದಲ್ಲ. ಅವರ ವ್ಯಾಖ್ಯೆ ಅಂತ ಅಂದರೆ, ಈಗ ಉದಾಹರಣೆಗೆ ಹೆರಾಡೋಟಸ್ ಡೆಫಿನೇಷನ್ ಆನ್ ಹಿಸ್ಟ್ರಿ ಅಂತ ಬಂದರೆ, ಹೆರಾಡೋಟಸ್ ಏನು ಹೇಳಿತಾನೋ ಅದನ್ನೇ ನಾವು ಹೇಳಬೇಕು. ಅಂದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಬೀಳುತ್ತೆ. ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವನ ವ್ಯಾಖ್ಯೆ, ಅವನು ಇತಿಹಾಸಕ್ಕೆ ಕೊಟ್ಟಂತಹ ಒಂದು ವ್ಯಾಖ್ಯೆ. ವಿ ಶುಡ್ ರೈಟ್ ದ್ಯಾಟ್ ಓನ್ಲಿ. ಅದನ್ನೇ ನಾವು ಬರೀಬೇಕಾಗತ್ತೆ. ಓಕೆ, ಸೊ ವ್ಯಾಖ್ಯೆಗಳು. ಆಮೇಲೆ ಇತಿಹಾಸವನ್ನು ಯಾಕೆ ಓದಬೇಕು ನಾವು, ಏನು ಪ್ರಯೋಜನ ಏನು, ವಾಟ್ ಆರ್ ದ ಯೂಸಸ್, ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಹಿಸ್ಟ್ರಿ. ನೆಕ್ಸ್ಟ್ ಪಾರ್ಟ್, ಇದೇ ಚಾಪ್ಟರಲ್ಲಿ ನೆಕ್ಸ್ಟ್ ಪಾರ್ಟು ಇಂಪಾರ್ಟೆನ್ಸ್ ಆಫ್ ಸ್ಟಡಿಂಗ್ ಹಿಸ್ಟ್ರಿ. ಇತಿಹಾಸವನ್ನು ಓದುವುದರಿಂದ ಪ್ರಯೋಜನ ಏನು ಹೇಳುವಂಥದ್ದು ಮತ್ತೊಂದು ಆಸ್ಪೆಕ್ಟ್ಸ್. ಸೊ ಈ 3 ಅಂಶಗಳನ್ನು ನಾವು ಮೊದಲನೇ ಅಧ್ಯಾಯದಲ್ಲಿ ಓದಲಿಕ್ಕಿದ್ದೇವೆ. ಸೊ ಹಿಸ್ಟ್ರಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ರಾಂಚಸ್ ಆಫ್ ಹ್ಯೂಮನ್ ನಾಲೆಜ್ ಅಂತ ಹೇಳ್ಬೋದು ನಾವು. ಗ್ರೇಟೆಸ್ಟ್ ನಾಲೆಜ್ ಆಫ್ ಹ್ಯೂಮನ್ ನಾಲೆಜ್. ಇತಿಹಾಸ ಹೇಳುವುದು ಮನುಷ್ಯನ ಒಂದು ಜ್ಞಾನದ ಅದ್ಭುತವಾದಂತಹ ಶಾಖೆ ಅಂತ. ಮನುಷ್ಯನ ಈ ಜ್ಞಾನ ಪ್ರಪಂಚದಲ್ಲಿ ಅನೇಕ ಶಾಖೆಗಳಿವೆ. ಅದರಲ್ಲಿ ಇತಿಹಾಸ ಹೇಳುವಂತಹ ಶಾಖೆ ಅತ್ಯಂತ ಶ್ರೇಷ್ಠತಮವಾದಂತಹ ಶಾಖೆ. ಮಾನವನ ಜ್ಞಾನ ಪ್ರಪಂಚದಲ್ಲಿ, ಈ ಜ್ಞಾನಕೋಶದಲ್ಲಿ ಇತಿಹಾಸ ಹೇಳುವಂಥ ಒಂದು ಶಾಖೆ ಇದೆಯಲ್ಲ, ಅದ್ಭುತವಾದಂತಹ ಒಂದು ಶಾಖೆ. ದ ವರ್ಡ್ ಹಿಸ್ಟ್ರಿ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಹಿಸ್ಟೋರಿಯಾ. ನೋಡಿ, ಹಿಸ್ಟ್ರಿ ಯಾವುದರಿಂದ ವ್ಯುತ್ಪತ್ತಿಯಾಗಿದೆ ಅಂತ ಕೇಳಿದ್ರೆ ಈ ಶಬ್ದದಿಂದ ವ್ಯುತ್ಪತ್ತಿಯಾಗಿದೆ. ಹಿಸ್ಟೋರಿಯಾ ಹೇಳುವಂಥ ಒಂದು ಗ್ರೀಕ್ ಶಬ್ದದಿಂದ ಇದು ಹುಟ್ಟುಕೊಂಡಿದೆ. ಈ ಹಿಸ್ಟ್ರಿ ಹೇಳುವಂಥ ಶಬ್ದ ಹೇಗೆ ಬಂತು ಅಂದರೆ ಫ್ರಮ್ ಹಿಸ್ಟೋರಿಯಾ, ಡಿರೈವ್ಡ್ ಫ್ರಮ್ ದ ವರ್ಡ್ ಗ್ರೀಕ್ ವರ್ಡ್ ಹಿಸ್ಟೋರಿಯಾ, ವಿಚ್ ಮೀನ್ಸ್, ವಾಟ್ಸ್ ದ ಮೀನಿಂಗ್ ಆಫ್ ದಿಸ್ ವರ್ಡ್ ಹಿಸ್ಟೋರಿಯಾ ಅಂತ ಕೇಳಿದ್ರೆ, ಹಿಸ್ಟೋರಿಯಾ ಮೀನ್ಸ್ ಎನ್ಕ್ವೈರಿ, ಇನ್ವೆಸ್ಟಿಗೇಷನ್. ನೋಡಿ, ರಿಸರ್ಚ್ ಅಂತ ಕೂಡ ಹೇಳ್ಬೋದು ನಾವು. ಎನ್ಕ್ವೈರಿ, ಇನ್ವೆಸ್ಟಿಗೇಷನ್, ಹುಡುಕುವುದು, ವಿಚಾರಿಸುವುದು. ಇತಿಹಾಸ ಹೇಳುವಂಥದ್ದು ಹುಡುಕುವುದು, ವಿಚಾರಿಸುವುದು ಹೇಳುವಂಥ ಅರ್ಥದಿಂದ ವ್ಯುತ್ಪತ್ತಿಯಾಗಿದೆ ಅಂತ ಬರ್ತದೆ. ಗ್ರೀಕ್ ಶಬ್ದವಾದಂಥ ಹಿಸ್ಟೋರಿಯಾದಿಂದ ಹಿಸ್ಟ್ರಿ ಹೇಳುವಂಥದ್ದು ವ್ಯುತ್ಪತ್ತಿಯಾಯಿತು. ಇನ್ನು ಸಂಸ್ಕೃತದಲ್ಲಿ ಇತಿಹಾಸ ಅಂತ ಶಬ್ದ. ಇತಿಹಾಸ ಸಂಸ್ಕೃತ ಶಬ್ದ. ಮುಖ್ಯವಾಗಿ ಇತಿಹಾಸ ಇನ್ ಸಂಸ್ಕೃತ ಮೀನ್ಸ್ ಡೆಫಿನೆಟ್ ಇವೆಂಟ್ಸ್ ದಟ್ ಹ್ಯಾವ್ ಅಕರ್ಡ್, ಡೆಫಿನೆಟ್ ಇವೆಂಟ್ಸ್ ದಟ್ ಹ್ಯಾವ್ ಅಕರ್ಡ್ ಅಂತ ಬರ್ತದೆ. ನಿಜವಾಗಿ ನಡೆದ ಘಟನೆಗಳು ಇತಿಹಾಸ. ಡೆಫಿನೆಟ್ ಇವೆಂಟ್ಸ್, ನಿಜವಾಗಿ ನಡೆದಂತಹ ಒಂದು ಘಟನೆಗಳನ್ನು ನಾವು ಇತಿಹಾಸ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ. ಇತಿಹಾಸ ಅಂತಂದ್ರೆ ಏನು? ಇತಿಹಾಸ ಅಂತಂದ್ರೇನು? ಹೀಗೆ ಇತ್ತು, ನಡೆದಿತ್ತು, ಸತ್ಯವಾಗಿ ನಡೆದಂಥದ್ದು ಇತಿಹಾಸ. ಹಾಗಾದರೆ ಇತಿಹಾಸದ ಮೂಲ ಉದ್ದೇಶ ಏನು ಅಂತ ಕೇಳಿದ್ರೆ, ಪರ್ಪಸ್ ಏನು? ಪರ್ಪಸ್ ಆಫ್ ಹಿಸ್ಟ್ರಿ ಏನು ಅಂತ ಕೇಳಿದ್ರೆ, ಟು ಸೀಕ್ ಟ್ರುತ್, ಟು ಫೈಂಡ್ ಔಟ್ ಟ್ರುತ್. ಸತ್ಯವನ್ನು ಹುಡುಕುವುದು, ಸತ್ಯದ ಹುಡುಕಾಟವೇ ಇತಿಹಾಸ. ನಾವು ಇತಿಹಾಸ ತಿರುಚಿದ್ರು, ಇತಿಹಾಸ ಸುಳ್ಳು, ಇತಿಹಾಸ ಹಾಗೆ ಹೀಗೆ ಎಲ್ಲ ಹೇಳ್ತೇವಲ್ಲ, ಇದೊಂದು ಶಬ್ದ ಪ್ರಯೋಗ ಇದೆಯಲ್ಲ ನಮ್ಮ ಲೌಕಿಕ ಪ್ರಪಂಚದಲ್ಲಿ, ಅದಲ್ಲ. ಆ್ಯಕ್ಚುಲಿ ಇತಿಹಾಸದ ಉದ್ದೇಶ ಏನು? ರಿಯಲ್ ಪರ್ಪಸ್ ಆಫ್ ಹಿಸ್ಟ್ರಿ ಏನು ಅಂತ ಕೇಳಿದ್ರೆ, ಟು ಸೀಕ್ ಟ್ರುತ್. ದಿಸ್ ಇಸ್ ದ ರಿಯಲ್ ಪರ್ಪಸ್. ಸತ್ಯವನ್ನು ಹೊರಗೆ ತೆಗೆಯುವುದು, ಸತ್ಯವನ್ನು ಹುಡುಕುವುದು ಇತಿಹಾಸದ ಮೂಲ ಬದ್ಧತೆ, ಇತಿಹಾಸದ ಮೂಲ ಆಶಯ ಅಂತ ಕೇಳಿದ್ರೆ ಟು ಸೀಕ್ ಟ್ರುತ್. ಸತ್ಯವನ್ನು ಹೊರಗೆ ತೆಗೆಯುವಂಥದ್ದು ಇದರ ಮುಖ್ಯವಾದಂಥ ಉದ್ದೇಶ. ಗ್ರೀಕ್ಸ್, they were the one who tried to write history in a scientific method, scientific way. ನೋಡಿ,
ಬಹಳ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಈ ಇತಿಹಾಸವನ್ನು ದಾಖಲೆ ಮಾಡಿ ಇಡುವಂಥ ಪದ್ಧತಿ ಇರಲಿಲ್ಲ. ಯಾಕೆ ಅಂತಂದರೆ ಮನುಷ್ಯನಿಗೆ ಆ ಕಾಲದಲ್ಲಿ ಆ ಒಂದು ಬೌದ್ಧಿಕತೆ ಬಂದಿರಲಿಲ್ಲ, ಆ ಒಂದು ಪ್ರಜ್ಞಾಸ್ಥಿತಿ ಇರಲಿಲ್ಲ ಮನುಷ್ಯನಿಗೆ. ಹೀಗೆಲ್ಲ ನಡೆದಿತ್ತು, ಮುಂದಿನ ತಲೆಮಾರಿಗೆ ಇದು ಬೇಕು, ನಾವು ದಾಖಲೆ ಮಾಡಿ ಇಡಬೇಕು ಹೇಳುವಂಥ ಒಂದು ಪ್ರಜ್ಞೆ, ಆ ಒಂದು ಬೌದ್ಧಿಕತೆ ಮನುಷ್ಯನಲ್ಲಿ ಬಂದಿರಲಿಲ್ಲ. ಅದು ಭಾರತೀಯರಿಗೆ ಇದ್ದೇ ಇರಲಿಲ್ಲ ಅಂತಲ್ಲ, ಭಾರತೀಯರಿಗೂ ಇತಿಹಾಸದ ಪ್ರಜ್ಞೆ ತುಂಬ ಪ್ರಾಚೀನ ಕಾಲಗಳಿಂದಲೇ ಇತ್ತು. ಪ್ರಾಚೀನ ಕಾಲದಿಂದ ಭಾರತೀಯರಿಗೆ ಇತಿಹಾಸದ ಪ್ರಜ್ಞೆ ಇತ್ತು. ಪಾಶ್ಚಿಮಾತ್ಯರಿಂದ ಭಾರತೀಯರು ಇತಿಹಾಸದ ಪ್ರಜ್ಞೆಯನ್ನು ಕಲಿತವರಲ್ಲ. ಇದೊಂದು ತಪ್ಪು ತಿಳುವಳಿಕೆ ಇದೆ. ನಮಗೆ ಇತಿಹಾಸದ ಪ್ರಜ್ಞೆಯನ್ನು ಕಲಿಸಿಕೊಟ್ಟವರು ಪಾಶ್ಚಿಮಾತ್ಯರು. ವೆಸ್ಟರ್ನ್ we have learned this historical consciousness from Western historians ಅಂತ ಒಂದು, this is the wrong interpretation. ಅದೊಂದು ತಪ್ಪು ಕಲ್ಪನೆ. ಪಾಶ್ಚಿಮಾತ್ಯರಿಂದ ನಮಗೆ ಇತಿಹಾಸದ ಪ್ರಜ್ಞೆ ಬಂದದ್ದಲ್ಲ. ನಮಗೆ ಇತಿಹಾಸದ ಪ್ರಜ್ಞೆ ಪ್ರಾಚೀನ ಕಾಲದಲ್ಲೇ ಇತ್ತು. ಅದಕ್ಕೆ ಕಲ್ಹಣನೇ ಸಾಕ್ಷಿ. ನಮ್ಮ ಭಾರತೀಯ ಇತಿಹಾಸವನ್ನು ಸಾವಿರಾರು ವರ್ಷಗಳ ಹಿಂದೆ ಅತ್ಯಂತ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ರಚನೆ ಮಾಡಿಕೊಟ್ಟು ಹೋಗಿದ್ದಾತ. ಎನಿಹೌ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಗ್ರೀಕ್ಸ್ ವೈಜ್ಞಾನಿಕವಾಗಿ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ಬರವಣಿಗೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಅಂತ ಬರ್ತದೆ. ದೇ ಹ್ಯಾವ್ ಇನ್ವಾಲ್ವ್ಡ್ ದೆಮ್ಸೆಲ್ವ್ಸ್, ಅದರಲ್ಲಿ ತೊಡಗಿಸಿಕೊಂಡಿದ್ದರು ಅವರು. ಇನ್ ವಿಚ್ ಆಸ್ಪೆಕ್ಟ್ಸ್? ರೈಟಿಂಗ್ ಹಿಸ್ಟ್ರಿ ಇನ್ ಅ ಸೈಂಟಿಫಿಕ್ ಮೆಥಡ್. ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವುದು, ವೈಜ್ಞಾನಿಕವಾಗಿ ದಾಖಲಿಸುವುದರಲ್ಲಿ ಗ್ರೀಕ್ಸ್ ಅವರು ತಮ್ಮನ್ನು ತಾವು ಆರಂಭದಲ್ಲಿ ತೊಡಗಿಸಿಕೊಂಡಿದ್ದರು. ಹೀಗಾಗಿ ಒಬ್ಬ ಗ್ರೀಕ್ ವ್ಯಕ್ತಿ ಇದ್ದಾನೆ. ಆ ಗ್ರೀಕ್ ವ್ಯಕ್ತಿ ಇತಿಹಾಸವನ್ನು ಚಿಕಿತ್ಸಕ ದೃಷ್ಟಿಕೋನದಿಂದ ನೋಡಿದ ಮೊಟ್ಟ ಮೊದಲ ಬಾರಿಗೆ. ಆ ಕಾರಣಕ್ಕಾಗಿಯೇ ಆತನನ್ನು ಇತಿಹಾಸದ ಪಿತಾಮಹ ಅಂತ ಕರೆಯುವುದು. ಹಿ ವಾಸ್ ಅ ಗ್ರೀಕ್. ಹಿ ವಾಸ್ ನನ್ ಅದರ್ ದ್ಯಾನ್ ಒನ್ ಆ್ಯಂಡ್ ಓನ್ಲಿ ಹೆರೋಡೋಟಸ್. ಹೆರೋಡೋಟಸ್, he was considered as the father of history. ಇತಿಹಾಸದ ಪಿತಾಮಹ ಅಂತ ಹೆರೋಡೋಟಸ್ನನ್ನು ಕರೀತಾರೆ. ನಿಧಾನವಾಗಿ ಹೇಳ್ತಾ ಇದ್ದೇನೆ ನಾನು, ನಿಮಗೆ ಬರ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ. ಹೆರೋಡೋಟಸ್, ಫಾದರ್ ಆಫ್ ಹಿಸ್ಟ್ರಿ. ಇತಿಹಾಸ ಶಬ್ದ ಎಲ್ಲಿಂದ ಉತ್ಪತ್ತಿ ಆಯಿತು, ಅದರ ಅರ್ಥ ಏನೂ ಆಯಿತು. ಇತಿಹಾಸದ ಪಿತಾಮಹ ಯಾರು ಅಂತ ಒಂದು ಮಾರ್ಕ್ಸಿಗೆ ಕೇಳಿದ್ರೆ ಯುವರ್ ಆನ್ಸರ್ ವಿಲ್ ಬಿ ಹೆರೋಡೋಟಸ್. ಹಿ ವಾಸ್ ದಿ father of history. One mark question can be asked on these two also. ಈ ಎರಡರ ಬಗ್ಗೆ ಕೂಡ ಕೇಳಬಹುದು. ಫಾದರ್ ಆಫ್ ಹಿಸ್ಟ್ರಿ ಹೆರೋಡೋಟಸ್. ನೆಕ್ಸ್ಟ್, ಸೆಕೆಂಡ್ ಆಸ್ಪೆಕ್ಟ್ ಈಸ್ ಡೆಫಿನೇಷನ್ಸ್, ವ್ಯಾಖ್ಯೆಗಳು. ನಾನು ಆರಂಭದಲ್ಲೇ ಹೇಳಿದೆ, ಇತಿಹಾಸದ ಬಗ್ಗೆ ಅನೇಕರು ಬೇರೆ ಬೇರೆ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. There are hundreds of definitions regarding history. ಇತಿಹಾಸದ ಮೇಲೆ ನೂರಾರು ಡೆಫಿನೇಷನ್ಸ್ಗಳಿವೆ, ವ್ಯಾಖ್ಯೆಗಳಿವೆ. ಅದರಲ್ಲಿ we have to select some of the very important definitions among many. ಆ ಅನೇಕ ವ್ಯಾಖ್ಯೆಗಳಲ್ಲಿ ಕೆಲವೊಂದನ್ನು ಮಾತ್ರ ನಾವು ಹೆಕ್ಕಿ ತೆಗೆದುಕೊಂಡ್ರೆ ಒಂದಷ್ಟು ವ್ಯಾಖ್ಯೆಗಳನ್ನು ನಾವು ಹೆಸರಿಸಬಹುದು. ಬಟ್ ಬಿಫೋರ್ ದಟ್, ಒಂದು ಜನರಲ್ ಡೆಫಿನೇಷನ್ ಏನು ಅಂತ ಕೇಳಿದ್ರೆ, ಹಿಸ್ಟ್ರಿ ಈಸ್ ಅಂಡರ್ಸ್ಟುಡ್ ಆಸ್ ಎ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್. ದಿಸ್ ಇಸ್ ಅ ಜನರಲ್ ಡೆಫಿನೇಷನ್ ಆನ್ ಹಿಸ್ಟ್ರಿ. ಇತಿಹಾಸದ ಮೇಲಿನ ಒಂದು ಜನರಲ್ ಡೆಫಿನೇಷನ್ ಅಂದರೆ ಇಟ್ಸ್ ಅ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್ ಅಂತ. ಗತಕಾಲದ ಘಟನೆಗಳ ದಾಖಲೆಯೇ ಇತಿಹಾಸ. ಇನ್ನೊಮ್ಮೆ ಹೇಳ್ತೇನೆ, ಗತಕಾಲದ ಘಟನಾವಳಿಗಳ ದಾಖಲೆಯೇ ಇತಿಹಾಸ. ಇತಿಹಾಸ ಅಂದರೆ ಏನು ಅಂತಂದರೆ ಗತಕಾಲದ ಘಟನಾವಳಿಗಳ ದಾಖಲೆ. ಗತಕಾಲದ ಘಟನಾವಳಿಗಳನ್ನೆಲ್ಲ ದಾಖಲೆ ಮಾಡುವುದು, ಅದು ಯಾವುದೇ ರೀತಿಯ ಘಟನೆಗಳಾಗಿ ಅದು ಇತಿಹಾಸ. ವಸ್ತುನಿಷ್ಠವಾದಂಥ ಪರಿಧಿಯ ಒಳಗಡೆ ಗತಕಾಲದಲ್ಲಿ ನಡೆದಂಥ ಎಲ್ಲ ಘಟನಾವಳಿಗಳನ್ನು ದಾಖಲಿಸಿಡುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ,
ಅದನ್ನು ನಾವು ಇತಿಹಾಸ ಅಂತ ಕರಿತೇವೆ. ಇಟ್ಸ್ ಅ ಜನರಲ್ ಡೆಫಿನೇಷನ್. ಹಿಸ್ಟ್ರಿ ಈಸ್ ಅ ರೆಕಾರ್ಡ್ ಆಫ್ ಪಾಸ್ಟ್ ಇವೆಂಟ್ಸ್. ದಿಸ್ ಇಸ್ ದ ಜನರಲ್ definition on history. Past events, record of past events. Apart from this general definition, there are some other definitions too. For example, Herodotus definition on history. Herodotus ಅಂತ ಬಂದರೆ ನಾವು ಹೇಳಿದ್ನಲ್ಲ, ಹೆರೋಡೋಟಸ್ ಯಾರು? ಫಾದರ್ ಆಫ್ ಹಿಸ್ಟ್ರಿ, ಇತಿಹಾಸದ ಪಿತಾಮಹ. ಫಾದರ್ ಆಫ್ ಹಿಸ್ಟ್ರಿಯ ಡೆಫಿನೇಷನ್ ತುಂಬ ಪ್ರಾಮುಖ್ಯತೆ ಇದ್ದೇ ಇರುತ್ತೆ ಅಲ್ವಾ? ಅಫ್ಕೋರ್ಸ್ ತುಂಬ ಬಹಳ ಸೊಗಸಾದಂಥ ಒಂದು ವ್ಯಾಖ್ಯೆಯನ್ನು ಹೆರೋಡೋಟಸ್ ಅವರು ನೀಡಿದ್ದಾರೆ. ಅದಕ್ಕಿಂತ ಮೊದಲು ಅವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋದಾದರೆ, ಟೈಮ್ ಪೀರಿಯಡ್ ಆಫ್ ಹೆರೋಡೋಟಸ್ ಫ್ರಮ್ 484 to 424 BCE. 484. Herodotus. ಇದು ಹೆರೋಡೋಟಸ್ನ ಕಾಲಮಾನ. ಈ ಒಂದು ಕಾಲಮಾನದಲ್ಲಿ ಬದುಕಿದ್ದಂತಹ ಒಬ್ಬ ಗ್ರೀಕ್ ಹಿಸ್ಟೋರಿಯನ್ ಹೆರೋಡೋಟಸ್, who lived in the 5th century BCE. This is 5th century BCE. ಕ್ರಿಸ್ತ ಪೂರ್ವ 484ರಿಂದ 424 ಮಧ್ಯಭಾಗದಲ್ಲಿ ಬದುಕಿದ್ದಂತಹ ವ್ಯಕ್ತಿ ಹೆರೋಡೋಟಸ್. ವಾಸ್ ಅ ಗ್ರೀಕ್ ಹಿಸ್ಟೋರಿಯನ್, ಒಬ್ಬ ಗ್ರೀಕ್ ಇತಿಹಾಸ ತಜ್ಞ. ಹಿ ಕಾಂಟ್ರಿಬ್ಯೂಟ್ ರಿಚ್ಲಿ ಟು ಹಿಸ್ಟ್ರಿ ಆ್ಯಂಡ್ ಆಂಥ್ರೋಪಾಲಜಿ. ಎಲ್ಲಿ ಇವರ ಕೊಡುಗೆಗಳಿದೆ, ಯಾವ ಕ್ಷೇತ್ರಕ್ಕೆ ಇವರ ಕೊಡುಗೆಗಳಿದೆ ಅಂದರೆ, ಇನ್ ವಿಚ್ ಫೀಲ್ಡ್ ಹಿ ಕಾಂಟ್ರಿಬ್ಯೂಟೆಡ್ ಅಂತ ಬಂದರೆ, ಹಿಸ್ಟ್ರಿ ಆ್ಯಂಡ್ ಆಂಥ್ರೋಪಾಲಜಿ. ಯು ನೋ ದ ಮೀನಿಂಗ್ ಆಫ್ ಹಿಸ್ಟ್ರಿ, ನಿಮಗೆ ಇತಿಹಾಸದ ಅರ್ಥ ಗೊತ್ತಿದೆ. ವಾಟ್ ಅಬೌಟ್ ಆಂಥ್ರೋಪಾಲಜಿ? ಆಂಥ್ರೋಪಾಲಜಿ ಕೇಳಿದ್ದೀರಾ? ಮಾನವ ಜನಾಂಗಶಾಸ್ತ್ರ ಅಂತ ಹೇಳ್ತೇವೆ. ದಿಸ್ ಇಸ್ ವೆರಿ linked with okay. Anthropology. He was he contributed much more to the field of history as well as anthropology. You know the meaning of history, and what about anthropology? ನಿಮಗೆ ಇತಿಹಾಸದ ಅರ್ಥ ಗೊತ್ತಾಯ್ತು. ಈಗ ಆಂಥ್ರೋಪಾಲಜಿ ಅಂದರೆ ಏನು ಅಂತ ಕೇಳಿದ್ರೆ, ಮಾನವ ಜನಾಂಗಶಾಸ್ತ್ರ. ದಿಸ್ ಇಸ್ ಲಿಂಕ್ಡ್ ವಿತ್ ಹಿಸ್ಟ್ರಿ. ಇದು ಇತಿಹಾಸಕ್ಕೆ ಲಿಂಕ್ ಆಗೇ ಇರುವಂಥ ಮತ್ತೊಂದು ವಿಭಾಗ ಅಂತ ಹೇಳ್ಬೋದು. ಈ ಹಿಸ್ಟ್ರಿ, ಆರ್ಕಿಯಾಲಜಿ, ಆಂಥ್ರೋಪಾಲಜಿ, ಜಿಯಾಲಜಿ ಇವೆಲ್ಲ ಏನಿದೆಯಲ್ಲ, ಇವೆಲ್ಲ ಇತಿಹಾಸದ ಜೊತೆಗೆ ಇರುವಂಥದ್ದು. ನಿಜವಾದಂಥ ಇತಿಹಾಸಕಾರನಿಗೆ ಈ ಎಲ್ಲ ವಿಷಯಗಳ ಜ್ಞಾನ ಇರಬೇಕು. ಶುಡ್ ಹ್ಯಾವ್ ಸಮ್ ನಾಲೆಜ್ ಆಫ್ ಆಂಥ್ರೋಪಾಲಜಿ, ಜಿಯಾಲಜಿ, ಆರ್ಕಿಯಾಲಜಿ. ಈ ಆರ್ಕಿಯಾಲಜಿ, ಆಂಥ್ರೋಪಾಲಜಿ, ಜಿಯಾಲಜಿ ಇವೆಲ್ಲದರ ಜ್ಞಾನ ಒಬ್ಬ ಇತಿಹಾಸಕಾರನಿಗೆ ಇರಬೇಕಾಗತ್ತೆ. ತುಂಬ ಅಲ್ಲದೆ ಹೋದರೂ ಸ್ವಲ್ಪ ಮಟ್ಟಿಗಿನ ಜ್ಞಾನವಾದರೂ ಆತನಿಗೆ ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಕೂಡ ಇರಲೇಬೇಕಾಗ್ತದೆ. ಬರವಣಿಗೆಯ ಕಲೆಯ ಜೊತೆಗೆ, ಆ ಸಂಶೋಧನೆಯ ಕಲೆಯ ಜೊತೆಗೆ, ಬರವಣಿಗೆಯ ಕಲೆಯ ಜೊತೆಗೆ ಈ ಎಲ್ಲ ವಿಭಾಗಗಳ ಪ್ರಜ್ಞೆ ಕೂಡ ಒಬ್ಬ ಇತಿಹಾಸಕಾರನಾದವನಿಗೆ ಇರಬೇಕಾಗ್ತದೆ. ಎನಿಹೌ, ಈ ಹೆರೋಡೋಟಸ್ ಆಂಥ್ರೋಪಾಲಜಿ ಮತ್ತು ಹಿಸ್ಟ್ರಿ ಈ ಎರಡೂ ಕ್ಷೇತ್ರಕ್ಕೆ ಗಣನೀಯವಾದಂಥ ಕೊಡುಗೆಯನ್ನು ಕೊಟ್ಟಂತಹ ವ್ಯಕ್ತಿ. ಹಿ ಟ್ರಾವೆಲ್ ಟು ಗ್ರೀಸ್ ಆ್ಯಂಡ್ ವೆಸ್ಟ್ ಏಷ್ಯಾ. ಈ ಗ್ರೀಸ್ ಮತ್ತು ವೆಸ್ಟ್ ಏಷ್ಯಾಕ್ಕೆ ತುಂಬ ಓಡಾಡಿ ಅದರ ಬಗ್ಗೆ ವಿಷಯವನ್ನೆಲ್ಲ ಸಂಗ್ರಹ ಮಾಡಿಕೊಳ್ತಾರೆ. ಈ ಕಲೆಕ್ಟೆಡ್ ಆಲ್ ದ ಇನ್ಫಾರ್ಮೇಷನ್ ವೈಲ್ ಟ್ರಾವೆಲಿಂಗ್. ಓಡಾಡ್ತಾನೆ ಎಲ್ಲ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ he wrote one great book called The History of Persian Wars. The History of Persian Wars.
This is the book of Herodotus, the history of Persian wars. Book of Herodotus. He wrote city-state about Greek city-states and wrote 9 volumes on that. 9 volumes on that. ಗ್ರೀಕ್ ಸಿಟಿ ಸ್ಟೇಟ್ಸ್ ಬಗ್ಗೆ 9 ವಾಲ್ಯೂಮ್ಸ್ಗಳಲ್ಲಿ ಬೇರೆ ಬೇರೆ ಕೃತಿಗಳನ್ನು ರಚನೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾದದ್ದನ್ನು ನಾನು ಬರೆದಿದ್ದೇನೆ ಈಗ, ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್. ಇಟ್ ಡೀಲ್ಸ್ ವಿತ್ ದ ವಾರ್ ಬಿಟ್ವೀನ್ ಪರ್ಷಿಯನ್ಸ್ ಆ್ಯಂಡ್ ಗ್ರೀಕ್ಸ್. ಏನಿದೆ ಈ ಕೃತಿಯಲ್ಲಿ ಕೇಳಿದ್ರೆ, ವಿಚ್ ಇನ್ಕ್ಲೂಡ್ಸ್ ಇಟ್ ಡೀಲ್ಸ್ ವಿತ್ ವಾರ್ ಬಿಟ್ವೀನ್ ಗ್ರೀಕ್ಸ್ ಆ್ಯಂಡ್ ಪರ್ಷಿಯನ್ಸ್. ಗ್ರೀಕ್ ಮತ್ತು ಪರ್ಷಿಯನ್ಗಳ ಮಧ್ಯೆ ನಡೆದಂಥ ಯುದ್ಧದ ಕುರಿತು ಒಂದಷ್ಟು ಮಾಹಿತಿಗಳನ್ನು ಈ ಹೆರೋಡಟಸ್ನ ಪ್ರಮುಖ ಕೃತಿಯಾದಂತಹ ದ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ನಮಗೆ ಮಾಹಿತಿಯನ್ನು ಕೊಡ್ತದೆ. ಈಗ ನಾವು ಪ್ರಮುಖವಾದಂಥ ವಿಷಯಕ್ಕೆ ಬಂದರೆ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಹೆರೋಡಟಸ್ ಆನ್ ಹಿಸ್ಟ್ರಿ? ಇತಿಹಾಸದ ಬಗ್ಗೆ ಹೆರೋಡಟಸ್ನ ವ್ಯಾಖ್ಯೆ ಏನು ಅಂತ ಕೇಳಿದ್ರೆ, ಟೇಕ್ ಡೌನ್ ಸ್ಲೋಲಿ, ಐ ವಿಲ್ ಟೆಲ್, ನಿಧಾನವಾಗಿ ನಾನು ಹೇಳ್ತೇನೆ. ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್. ಹಿಸ್ಟ್ರಿ ಈಸ್ ಎ ರೆಕಾರ್ಡ್ ಆಫ್ ಗ್ರೇಟ್ ಹೀರೋಸ್ ಆ್ಯಂಡ್ ಯೂನಿಕ್ ಇವೆಂಟ್ಸ್ to be remembered by the future generation. To be remembered by the future generation. History is a record of great heroes and unique events to be remembered by the future generations. This is the definition given by Herodotus on history. 2 mark question can be asked on this. 2 ಅಂಕದ ಪ್ರಶ್ನೆಗಳನ್ನು ಇದರಲ್ಲಿ ಕೇಳಬಹುದು. ಕನ್ನಡದಲ್ಲಿ ಇದನ್ನು ಹೇಳೋದಾದರೆ, ಮುಂದಿನ ತಲೆಮಾರುಗಳು ನೆನಪಿನಲ್ಲಿಡಬಹುದಾದ ಶ್ರೇಷ್ಠ ವ್ಯಕ್ತಿಗಳ ಮತ್ತು ಪ್ರಮುಖ ಘಟನಾವಳಿಗಳ ದಾಖಲೆಯೇ ಇತಿಹಾಸ. ಶ್ರೇಷ್ಠ ವ್ಯಕ್ತಿಗಳ ಮತ್ತು ಪ್ರಮುಖ ಘಟನಾವಳಿಗಳ ದಾಖಲೆಯೇ ಇತಿಹಾಸ. ಇದು ಹೆರೋಡಟಸ್ ಇತಿಹಾಸದ ಕುರಿತು ನೀಡಿದಂತಹ ವ್ಯಾಖ್ಯಾನ. ಇದು ಹೆರೋಡಟಸ್ನ ಬಗ್ಗಿನ ಒಂದು ಸ್ವಲ್ಪ ಮಾಹಿತಿ ಆಯಿತು. ಇನ್ನೊಬ್ಬ ವ್ಯಕ್ತಿಯ ಡೆಫಿನೇಷನ್ಗೆ ನಾವು ಹೋಗೋದಾದರೆ, ಸೈಂಟ್ ಅಗಸ್ಟೈನ್, another important person who also given one more definitions to history. Saint Augustine. Another historian, Saint Augustine. He was a Christian saint and profound thinker. Who was he ಅಂತ ಕೇಳಿದ್ರೆ, ಯಾರು ಇವನು ಸೈಂಟ್ ಅಗಸ್ಟೈನ್ ಯಾರು ಅಂತ ಕೇಳಿದ್ರೆ, he was a Christian saint and profound thinker. ಕ್ರಿಶ್ಚಿಯನ್ ಸೇಂಟ್ ಮತ್ತು ಪ್ರೊಫೌಂಡ್ ಥಿಂಕರ್, ಒಬ್ಬ ಶ್ರೇಷ್ಠ ತತ್ವಜ್ಞಾನಿಗಳು ಮತ್ತು ಕ್ರಿಶ್ಚಿಯನ್ ಸನ್ಯಾಸಿಗಳು ಇವರು. ಹಿ ವಾಸ್ ದ ಗ್ರೇಟೆಸ್ಟ್ ಅಮಾಂಗ್ ದ ಚರ್ಚ್ ಹಿಸ್ಟ್ರಿಯೋಗ್ರಫರ್ಸ್ ಅಂತ ಹೇಳ್ತಾರೆ. ಈ ಚರ್ಚ್ ಹಿಸ್ಟ್ರಿಯೋಗ್ರಫರ್ಸ್ ಅಂತ ಬರ್ತಾರೆ, ಅದೊಂದು ವಿಭಾಗ ಇದೆ. ಅವರಲ್ಲಿ, ಆ ವಿಭಾಗದಲ್ಲಿ ಹಿ ವಾಸ್ ಗ್ರೇಟೆಸ್ಟ್ ಅಮಾಂಗ್ ದೆಮ್, ಅವರಲ್ಲಿ ಇವರು ಅತ್ಯಂತ ಪ್ರಮುಖವಾಗಿ, ಸೈಂಟ್ ಅಗಸ್ಟೈನ್ ಅತ್ಯಂತ ಪ್ರಮುಖವಾಗಿ ನಿಲ್ಲುತ್ತಾರೆ. ಆ ಮಿಡಿವಲ್ ಪೀರಿಯಡಲ್ಲಿ ಈ ಚರ್ಚ್ ಹಿಸ್ಟ್ರಿಯೋಗ್ರಫರ್ಸ್ ಅಂತ ಬರ್ತಿದ್ರು. ಅದರಲ್ಲಿ ಪ್ರಮುಖವಾಗಿ ಗುರುತಿಸಲ್ಪಡುವಂತಹ ಒಂದು ಹೆಸರು ಅಂತ ಕೇಳಿದರೆ ಸೈಂಟ್ ಅಗಸ್ಟೈನ್. ಇವರು ಒಂದು ಅದ್ಭುತವಾದ ಕೃತಿಯನ್ನು ಬರೀತಾರೆ. ಇಟ್ ಇಸ್ ಆನ್ ಹಿಸ್ಟ್ರಿ, ದ ಸಿಟಿ ಆಫ್ ಗಾಡ್ ಅಂತ. ಆ ಕೃತಿಯ ಹೆಸರು ದ ಸಿಟಿ ಆಫ್ ಗಾಡ್. ಇವರು ಒಂದು ಅದ್ಭುತವಾದಂತಹ ಕೃತಿಯನ್ನು ಬರೀತಾರೆ. ಆ ಕೃತಿಯ ಹೆಸರು ಅಂತಂದರೆ ದ ಸಿಟಿ ಆಫ್ ಗಾಡ್. ಈ ಕೃತಿ ಯಾರು ಬರೆದಿದ್ದು, ಹೂ ರೋಡ್ ದಿಸ್ ಗ್ರೇಟ್ ವರ್ಕ್ ಅಂತ ಕೇಳಿದ್ರೆ ಸೈಂಟ್ ಅಗಸ್ಟೈನ್. ಸೈಂಟ್ ಅಗಸ್ಟೈನ್ ಫೇಮಸ್ ಬುಕ್ ದ ಸಿಟಿ ಆಫ್ ಗಾಡ್. ದ ಸಿಟಿ ಆಫ್ ಗಾಡ್.
ಇದು ಜಗತ್ತಿನ ಒಂದು ಪ್ರಮುಖ ಕೃತಿಗಳಲ್ಲಿ ಒಂದು ಹೇಳುವಂತಹ ಒಂದು ಮಾನ್ಯತೆಯನ್ನು ಪಡ್ಕೊಂಡಿದೆ. ಒನ್ ಆಫ್ ದ ಗ್ರೇಟೆಸ್ಟ್ ಬುಕ್ ಎಮಂಗ್ ವರ್ಲ್ಡ್ಸ್ ಲಿಟ್ರೇಚರ್, ಜಗತ್ತಿನ ಸಾಹಿತ್ಯದಲ್ಲಿ ಒಂದು ಪ್ರಮುಖವಾದಂತಹ ಕೃತಿ ಅಂತ ಇದನ್ನು ಕನ್ಸಿಡರ್ ಮಾಡ್ತಾರೆ. ನೌ ಪ್ಲೀಸ್ ಟೇಕ್ ದ ಡೆಫಿನೇಷನ್ ಆಫ್ ಸೈಂಟ್ ಅಗಸ್ಟೈನ್ ಆನ್ ಹಿಸ್ಟ್ರಿ. ಇತಿಹಾಸದ ಬಗ್ಗೆ ಸೈಂಟ್ ಅಗಸ್ಟೈನ್ ಕೊಟ್ಟಂತಹ ವ್ಯಾಖ್ಯೆ ಏನು ಅಂತಂದರೆ, ಹಿಸ್ಟ್ರಿ ಈಸ್ ದ ಸ್ಟೋರಿ ಆಫ್ ನಾನು ಹೇಳಿದ್ದನ್ನೇ ನೀವು ಬರ್ಕೋಬೇಕು. ಯಾಕೆಂದರೆ ನಿಮಗೆ ಲೈವ್ ಕ್ಲಾಸ್ನ ಅನುಭವ ಬರಲಿ ಅಂತ ನಾನು ಮತ್ತೆ ಏನು ಪ್ರಾಜೆಕ್ಟಲ್ಲಿ ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡೋದಿಲ್ಲ. ನಾನು ಹೇಳಿದ್ದನ್ನು ನೀವು ಬರ್ಕೋಬೇಕು. ಅಂದರೆ ಒಂದು ಲೈವ್ ಕ್ಲಾಸ್ ಫೀಲಿಂಗ್ ನಿಮಗೆ ಬರಲಿ. ಈಗ ಕಾಲೇಜಿನಲ್ಲಿ ಕೂತ್ಕೊಂಡು ಅಧ್ಯಯನ ಮಾಡಬೇಕಾದ್ರೆ ಲೆಕ್ಚರ್ಸ್ ಹೇಳಿದ್ದನ್ನು ನೀವು ಬರ್ಕೋತಿದ್ರಿ ಅಲ್ವಾ, ಹಾಗೆ ಇಲ್ಲೂ ಕೂಡ ಆಗಲಿ ಅಂತ ನಾನು ಈ ಥರ ಮಾಡ್ತಾ ಇರೋದು. ನಾನೀಗ ಹೇಳ್ತೇನೆ, ನಾವು ಅದನ್ನು ಫಾಲೋ ಮಾಡಿ ನೀವು ಬರ್ಕೋಬೇಕು. ನೋಟ್ಸ್ ಮತ್ತು ಪೆನ್ ಹಿಡ್ಕೊಂಡು ಕೂತ್ಕೋಬೇಕು ನೀವು ಪಾಠ ಕೇಳಬೇಕಾದ್ರೆ. ಮತ್ತು ನಾನು ಹೇಳಿದ್ದನ್ನು ಕೇಳಿ ಬರ್ಕೋಬೇಕು. ಆಗ ನಿಮಗೂ ಆ ಒಂದು ಫೀಲಿಂಗ್ ಬರುತ್ತೆ. ಈಗ ಕೊರೋನಾ ಟೈಮ್ ಆಗಿರೋದ್ರಿಂದ ಕಾಲೇಜಿನ ಅನುಭವಗಳನ್ನು ಕಳ್ಕೊಂಡಿದ್ದೀರಿ ನೀವು. ಅಟ್ಲೀಸ್ಟ್ ಒಂದು ಈ ರೀತಿಯಲ್ಲಾದರೂ ನಾವು ಕನೆಕ್ಟ್ ಆಗೋಣ ಹೇಳುವಂಥ ಒಂದು ಭಾವನೆ ಅಷ್ಟೇ. ಏನೇ ಆದರೂ ಕೂಡ ನಾನೀಗ ಹೇಳ್ತೇನೆ, ಹೇಳಿದ್ದನ್ನು ಕೇಳಿಕೊಂಡು ನೀವು ನಿಧಾನವಾಗಿ ಬರ್ಕೊಳ್ಳಿ. I'll repeat. According to Saint Augustine, history is the story of the struggle between God and Satan. Between God and Satan, which would ultimately end in the victory of God. Which would ultimately end in the victory of God. ಇಲ್ಲಿ ಗಾಡ್ ಅಂದರೆ ಗುಡ್, ಸೈತಾನ್ ಅಂದರೆ ಇವಿಲ್. ಅಂದರೆ ಈಗ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ, ಹಿಸ್ಟ್ರಿ ಇಸ್ ದ ಸ್ಟೋರಿ ಆಫ್ ಸ್ಟ್ರಗಲ್ ಬಿಟ್ವೀನ್ ಗಾಡ್ ಆ್ಯಂಡ್ ಸೈತಾನ್. ಒಳ್ಳೆಯದು ಮತ್ತು ಕೆಡುಕುಗಳ ಮಧ್ಯದ ಒಂದು ಹೋರಾಟವೇ ಇತಿಹಾಸ. ನೋಡಿ ಎಷ್ಟು ಅದ್ಭುತವಾಗಿದೆ. ಒಳ್ಳೆಯದು ಮತ್ತು ಕೆಡುಕುಗಳ ಮಧ್ಯದ ಒಂದು ಹೋರಾಟ. ಕೊನೆಯಲ್ಲಿ ಗೆಲುವು ಸಿಗುವುದು ಒಳ್ಳೆಯದಕ್ಕೆ, ಕೆಟ್ಟದಕ್ಕೆ ಗೆಲುವು ಸಿಗೋದಿಲ್ಲ. ಒಳ್ಳೆಯದಕ್ಕೆ ಕೊನೆಯಲ್ಲಿ ಗೆಲುವು ಸಿಗುತ್ತದೆ ಅಂತ ಈ ಸೆಂಟ್ ಅಗಸ್ಟೈನ್ ಅವರು ಅಭಿಪ್ರಾಯ ಪಡ್ತಾರೆ. ವಿಚ್ ವುಡ್ ಅಲ್ಟಿಮೇಟ್ಲಿ ಎಂಡ್ ಇನ್ ದ ವಿಕ್ಟ್ರಿ ಆಫ್ ಗಾಡ್ ಆರ್ ಗುಡ್. ಒಳ್ಳೆಯದಕ್ಕೆ ಕೊನೆಯಲ್ಲಿ ಅಂತಿಮದಲ್ಲಿ ಜಯ ಯಾರಿಗೆ ಸಿಗುವುದು ಅಂತ ಕೇಳಿದ್ರೆ, ಒಳ್ಳೆಯದಕ್ಕೆ ಜಯ ಸಿಗ್ತದೆ, ದೇವರಿಗೆ ಜಯ ಸಿಗ್ತದೆ, ಸೈತಾನ್ಗಲ್ಲ ಹೇಳುವಂಥ ಅಭಿಪ್ರಾಯವನ್ನು ಬಹಳ ಆಧ್ಯಾತ್ಮಿಕವಾದಂಥ ದೃಷ್ಟಿಕೋನದಲ್ಲಿ ನೀಡಿದಂತಹ ಒಂದು ಡೆಫಿನೇಷನ್. ಐ ಥಾಟ್, ಇನ್ ಮೈ ಒಪಿನಿಯನ್, ಇಟ್ಸ್ ಅ ಟೈಪ್ ಆಫ್ ಸ್ಪಿರಿಚುವಲ್ ಡೆಫಿನೇಷನ್. ಇದೊಂದು ಅದ್ಭುತವಾದಂಥ ಆಧ್ಯಾತ್ಮಿಕವಾದಂಥ ಒಂದು ವ್ಯಾಖ್ಯಾನ. ಇದರ ಅರ್ಥ ತುಂಬ ಆಳವಾಗಿದೆ. ನಾವು ಮೇಲ್ನೋಟಕ್ಕೆ ಅಷ್ಟೇ, ನಾವಿಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಷನ್, ತುಂಬ ಆಳಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿ. ಇದೊಂದು ನನ್ನ ಪ್ರಕಾರ, ನನ್ನ ಅಭಿಪ್ರಾಯದಲ್ಲಿ ಇಟ್ಸ್ ಅ ಸ್ಪಿರಿಚುವಲ್ ಡೆಫಿನೇಷನ್. ಇಟ್ಸ್ ಅ ವೆರಿ ರೇರ್ ಡೆಫಿನೇಷನ್ ಆಲ್ಸೋ. ತುಂಬ ಅಪರೂಪವಾದಂಥ ವ್ಯಾಖ್ಯಾನ ಇದು ಇತಿಹಾಸದ ಬಗ್ಗೆ. ಒಳ್ಳೆಯದು ಮತ್ತು ಕೆಡುಕಿನ ಮಧ್ಯದ ಹೋರಾಟ ಏನಿದೆಯಲ್ಲ, ಅದನ್ನು ಇತಿಹಾಸ ಹೇಳ್ತಾರೆ. ಗಾಡ್ ಆ್ಯಂಡ್ ಸೈತಾನ್ ಅಂತ ಹೇಳಿದ್ರು ಅವರು. ದೇವರು ಮತ್ತು ಸೈತಾನ್, ದೇವತೆಗಳು ಮತ್ತು ರಾಕ್ಷಸರು ಅಂತ ಏನು ಹೇಳ್ತೇವಲ್ಲ, ವಿಭಾಗ ಮಾಡ್ತೇವಲ್ಲ, ಹಾಗೆ ನಾವು ಅವರಿಬ್ಬರಿಗೆ ಹೋರಾಟ ಆಗ್ತದೆ. ಆ ಹೋರಾಟವೇ ಇತಿಹಾಸ. ಕೊನೆಯಲ್ಲಿ ಗೆಲುವು ಸಿಗೋದು ಯಾರಿಗೆ? ದೇವರಿಗೆ ಅಥವಾ ಒಳ್ಳೆಯದಕ್ಕೆ. ಸೊ ಇದು ಸೆಂಟ್ ಅಗಸ್ಟೈನ್ ಅವರ ಅಭಿಪ್ರಾಯ, ಇತಿಹಾಸದ ಬಗ್ಗಿನ ಅಭಿಪ್ರಾಯ. ನೆಕ್ಸ್ಟ್ ಅನದರ್ ಪರ್ಸನ್, ಕಾರ್ಲ್ ಮಾರ್ಕ್ಸ್. ಕೇಳಿರ್ಬೋದು, ಯು ಮೇ ಹ್ಯಾವ್ ಹರ್ಡ್ ದ ನೇಮ್ ಆಫ್ ಕಾರ್ಲ್ ಮಾರ್ಕ್ಸ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಫಿಲಾಸಫರ್ ಆಫ್ ದ ವರ್ಲ್ಡ್. ಈ ಜಗತ್ತು ಕಂಡಂತಹ ಒಬ್ಬ ಶ್ರೇಷ್ಠ ಪ್ರಸಿದ್ಧ ವಿಮರ್ಶಕ, ವಿದ್ವಾಂಸ, ಬರಹಗಾರ, ಇತಿಹಾಸಕಾರ ಎಲ್ಲ ಕಾರ್ಲ್ ಮಾರ್ಕ್ಸ್. ಅಂತಹ ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸದ ಬಗ್ಗೆ ಏನು ವ್ಯಾಖ್ಯೆ ಕೊಟ್ಟಿರ್ಬೋದು ನೋಡೋಣ. ಈಗ ಕಾರ್ಲ್ ಮಾರ್ಕ್ಸ್ ಅವರ ವ್ಯಾಖ್ಯಾನ,
ಸೊ 1818 to 1883, he lived between this time, ಈ ಒಂದು ಕಾಲಮಾನದ ಮಧ್ಯದಲ್ಲಿ ಇವರು ಬದುಕಿದ್ರು. 1880 ಅಪ್ ಟು 1883, 1818ರಿಂದ 1883ರಲ್ಲಿ ಬದುಕಿದ್ದಂಥ ವ್ಯಕ್ತಿ. ಸೆಂಟ್ ಅಗಸ್ಟೈನ್ದ ನಾನು ಕಾಲಮಾನ ಹೇಳಿಲ್ಲ. 354 to 430 CE, 354 to 430 CE. ಕಾರ್ಲ್ ಮಾರ್ಕ್ಸ್ 1818 to 1883 CE, 1818 to 1883. He was a German philosopher. As you know, he was a German philosopher, economist, sociologist, historian, journalist, revolutionary socialist. ಸಾಕಾ? ನೋಡಿ, ಒಬ್ಬ ವ್ಯಕ್ತಿ ಎಷ್ಟು ತಜ್ಞತೆಯನ್ನು ಪಡ್ಕೊಳ್ಬಹುದು, ಅದಕ್ಕೆ ಈ ವ್ಯಕ್ತಿನೇ ಸಾಕ್ಷಾತ್ ನಿದರ್ಶನ. ಒಬ್ಬ ವ್ಯಕ್ತಿ ಒಂದು ವಿಭಾಗದಲ್ಲಿ ಗುರುತಿಸಿಕೊಳ್ಳುವುದೇ ತುಂಬ ಕಠಿಣ ಆಗಿರುವಂಥ ಈ ಒಂದು ಲೌಕಿಕ ಪ್ರಪಂಚದಲ್ಲಿ ಇಕನಾಮಿಸ್ಟು ಆಗಿರ್ತಾರೆ, ಸೋಷಲಿಸ್ಟು ಆಗಿರ್ತಾರೆ, ರೆವಲ್ಯೂಷನರಿ ಆ್ಯಕ್ಟಿವಿಸ್ಟು ಆಗಿರ್ತಾರೆ, ಹಿಸ್ಟೋರಿಯನ್ನೂ ಆಗಿರ್ತಾರೆ, ಜರ್ನಲಿಸ್ಟು ಆಗಿರ್ತಾರೆ. ಓಹ್, ಇಟ್ಸ್ ಅಮೇಝಿಂಗ್. ಅಮೇಝಿಂಗ್ ಅಲ್ವಾ ಇದು? ಅದ್ಭುತ ಅಲ್ವಾ ಇದು? ಅದ್ಭುತ ಅಂತ ಯಾವುದಕ್ಕಾದರೂ ಹೇಳಿದ್ರೆ ಇದಕ್ಕೆ ಹೇಳಬೇಕು ನೋಡಿ, ಇದು ಅದ್ಭುತ. ಒಂದು ವ್ಯಕ್ತಿಯಲ್ಲಿ ಇಷ್ಟೆಲ್ಲ ತಜ್ಞತೆಗಳು, ಅದ್ಭುತವೇ ಸರಿ. ಅಂತಹ ಒಬ್ಬ ಕಾರ್ಲ್ ಮಾರ್ಕ್ಸ್ ಇತಿಹಾಸದ ಬಗ್ಗೆ ಏನು ಹೇಳ್ತಾರೆ ನೋಡಿ, ತುಂಬ ಉತ್ತಮವಾದಂಥ ಒಂದು ವ್ಯಾಖ್ಯೆಯನ್ನು ಅವರು ಕೊಡ್ತಾರೆ. ಹಿಸ್ಟ್ರಿ ಈಸ್ ದ ಸ್ಟೋರಿ ಆಫ್ ದ ಸ್ಟ್ರಗಲ್ ಬಿಟ್ವೀನ್ ಹೇವ್ಸ್ ಆ್ಯಂಡ್ ಹೇವ್ ನಾಟ್ಸ್. I will repeat, slowly I will repeat. History is a story of the struggle between haves and have nots. Haves and have nots ಅಂದರೆ ಉಳ್ಳವರು ಮತ್ತು ಉಳ್ಳದವರ ನಡುವಿನ ಒಂದು ಹೋರಾಟ ಇತಿಹಾಸ. ಉಳ್ಳವರು, ಇರುವವರು ಮತ್ತು ಇರದವರು, ಇವರಿಬ್ಬರ ನಡುವೆ ನಡೆದಂತಹ ಹೋರಾಟವೇ ಇತಿಹಾಸ. ಎಷ್ಟು ಸೊಗಸಾಗಿದೆ ಇದು! ಇತಿಹಾಸದ ಕುರಿತು ಕಾರ್ಲ್ ಮಾರ್ಕ್ಸ್ ಅವರು ನೀಡಿದಂಥ ಒಂದು ವ್ಯಾಖ್ಯಾನ. ನಿಜ, ನೀವು ಗಮನಿಸ್ತಾ ಇರ್ಬೋದು, ಈ ಪ್ರಪಂಚದಲ್ಲಿ, ಈ ಲೌಕಿಕ ಪ್ರಪಂಚದಲ್ಲಿ ಒಂದು ಇಕನಾಮಿಕ್ ಇಂಬ್ಯಾಲೆನ್ಸ್ ಇದೆ, ಹೌದಾ? ಒಂದು ಆರ್ಥಿಕ ಅಸಮಾನತೆ ಅನ್ನೋದು ಇದೆ. ಏನು ಆರ್ಥಿಕ ಅಸಮಾನತೆ? ಶ್ರೀಮಂತರು ಅಂದರೆ ತುಂಬ ಶ್ರೀಮಂತರು, ಬಡವರು ಅಂದರೆ ತುಂಬ ಬಡವರು. ಇದು ಇಂಬ್ಯಾಲೆನ್ಸ್, ಇಕನಾಮಿಕ್ ಇಂಬ್ಯಾಲೆನ್ಸ್. ಇದು ಆರ್ಥಿಕ ಅಸಮಾನತೆ ಅಂದರೆ ಇದು. ಹೀಗಾಗಬಾರದು. ಎಲ್ಲರೂ ಒಂದೇ ಸರಿಸಮನಾಗಿದ್ದರೆ ಒಂದು ಅದ್ಭುತವಾದಂಥ ಲೋಕ ಸೃಷ್ಟಿಯಾಗುತ್ತದೆ. ಆದರೆ ಹಾಗಿಲ್ವಲ್ಲ. ಏನಾಯಿತು? ಇಕನಾಮಿಕ್ಸ್ ಇಂಬ್ಯಾಲೆನ್ಸ್ ಆಯಿತು. ಅವರಿಬ್ಬರ ಮಧ್ಯೆ ನಡೆದ ಹೋರಾಟವೇ ಇತಿಹಾಸ ಅಂತ ಕಾರ್ಲ್ ಮಾರ್ಕ್ಸ್ ಅವರು ವ್ಯಾಖ್ಯಾನ ಕೊಡ್ತಾರೆ. ಇವರು ಅನೇಕ ಕೃತಿಗಳನ್ನು ಬರೀತಾರೆ. ಆದರೆ ಎಮಂಗ್ ದೆಮ್ ಟೂ ಆರ್ ವೆರಿ ಫೇಮಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ದಾಸ್ ಕ್ಯಾಪಿಟಲ್. ಒನ್ ಈಸ್ ದಾಸ್ ಕ್ಯಾಪಿಟಲ್, and Communist Manifesto. Das Kapital and Communist Manifesto. These are the two famous literary work of Karl Marx, German philosopher, historian, journalist, revolutionary activist. This was about Karl Marx.